ಎಲ್ಲರೂ ಸೇರಿ ನಮ್ಮ ರೈತರು ನೆಟ್ ಕಡಾತಾರ ಅಂದ್ರೆ ಇಟ್ಟದನ್ನ ಫ್ಯಾಕ್ಟ್ರಿನವ್ರು ಕೈಡ್ರ ಬಿಲ್ ಹೆಚ್ಚು ಮಾಡಲ್ಲ ಅವ್ರ ಕೂಡ ಜಗಳ ಮಾಡಿ ಅದನ್ನು ಮಾಡಿ ಸ್ಟ್ರೈಕ್ ಮಾಡಿ ಒಟ್ಟು ಒಂದು 300 ರೂಪಾಯಿ ಹೆಚ್ಚು ಮಾಡ್ಕೊಂಬಂದು ಒಂದು ಟನ್ನಿಗೆ 3300 ಅಂತೇಳಿ. ಈಗ ಹೊಳ್ಳಿ ಮಾತು ಈಗ ಕಬ್ಬಿನ ಗ್ಯಾಂಗ್ದವ್ರು ಚಲೋ ಐತೆ ಲಗಾಣಿ ಸಂಬಂಧ. ಹೆಂಗಂದ್ರೆ ಒಂದು ಟನ್ನಿಗೆ ಕಬ್ಬು ಕಡಿಯೋಕೆ 200 ಅಂದ್ರೆ 300 ರೂಪಾಯಿ ಫಿಕ್ಸ್ ರೇಟ್ ಮಾಡ್ಯಾರ. ಹಚ್ಕೊಬಿತ್ತು ಬಂದು ಎಲ್ಲ ಪಾಟ ಕಟ್ಕೊಂಡು ಹೋಗ್ಬಿಡ್ತಾರೆ. ಯಾಕಂದ್ರೆ ನೆಕ್ಸ್ಟ್ ಕೋಳಿ ಅವ್ರಿಗೆ ಕೊಡ್ಬೇಕಂತೇಳಿ. ಫಸ್ಟ್ನೇ ಕೋಳಿ ಇತ್ತು ಹಂಗೆ ಕಟ್ಕೊಂಡು ಹೋಗ್ಬಿಡೋದು. 2ನೇ ಕೋಳಿ ಬತ್ತು 200 ರೂಪಾಯಿ, 3ನೇ ಕೋಳಿ ಬತ್ತು 300 ರೂಪಾಯಿ ಫಿಕ್ಸ್ ರೇಟ. ಹೆಂಗೈತೆ ಅಂದ್ರೆ ನಮ್ಮ ರೈತನ ಬಾಳೆ ಏಜೆನ್ಸಿ ಮಾಡಿದಂಗೆ ಐತೆ. ಅಲ್ಲಿ ಜಗಳ ಮಾಡಿ ಏನು ನಾವು 3300 ರೂಪಾಯಿ ಅಂತೇಳಿ ಒಂದು ಟನ್ನಿಗೆ ಘೋಷಣೆ ಮಾಡ್ಕೊಂಡು ಬಂದಿದ್ದಿಲ್ಲ, ಅದು ಮ್ಯಾಗಿನ 300 ರೂಪಾಯಿ ಇವ್ರಿಗೆ ತಂದು ಕೊಡ್ದ. ಅಂದ್ರೆ ಏಜೆನ್ಸಿ ನಡಕ್ಕೆ ಸೇತುವೆ ಗೀತೆ ಆಗಿಬಿಟ್ಟೈತೆ ನಮ್ಮದು ಏಜೆನ್ಸಿ ಮಾಡಕ್ಕೆ. ಅಲ್ಲಿರ್ತವ್ರದ್ದು ಇವ್ರಿಗೆ ಕೊಡೋದು. ಏನು ರೈತ ಬೆಳಿಬೇಕು ಬೇಡ ಹೆಂಗೆ ಮಾಡ್ರ ಮತ್ತು ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ. ರೈತನ ಬೆನ್ನೆಲುಬು ಮುರಿಯತ್ತೀರಿ. ಏನಾಯ್ತಲ್ಲ ನಾ ಕಬ್ಬಿನ ಗ್ಯಾಂಗ್ದವ್ರಿಗೆ ಒಂದು ಹೇಳ್ತಾನ, ಎಲ್ಲ ನೀವು ಕಬ್ಬಿನ ಗ್ಯಾಂಗ್ದವ್ರು ಎಲ್ಲ ಊರಾಗ ಒಂದೊಂದು ಇಲ್ಲ ಅಂದ್ರೆ ಒಂದು 3-4 ಕಬ್ಬಿನ ಗ್ಯಾಂಗ್ ಬರ್ತಾವ. ಎಲ್ಲರೂ ಒಂದು ತೊಂದಲ್ಲಿ ಗೊಳೆ ನಮ್ಮ ರೈತರಿಗೂ ಹೇಳಿ ಬರ್ತು. ನಾವು ಒಂದು ದೊಡ್ಡ ತೆಗ್ಗ ತೆಗೆದುಬಿಡ್ರಿ, ತೆಗ್ನ್ಯಾಗ ಹಾಕಿ ನಮ್ಮ ರೈತರನ್ನೆಲ್ಲ ಮುಚ್ಚಿಬಿಡ್ರಿ. ಯಾಕಂದ್ರೆ ಹಿಂಗೆ ಕಾಡುವಂತ್ರ ಏನು ಫಾಯ್ದೆ ಇಲ್ಲ. ಒಂದೇ ಸಲ ಮುಚ್ಚಿಬಿಡ್ರಿ, ಆಮೇಲೆ ತಿನ್ನಕ್ಕಿರ ಹೊಟ್ಟಿಗೆ ಏನು ತಿತ್ತೀರಿ ಅವಾಗ ಕಾಯಿ ಹಿಂಗೆ ಈ ರಾತಿ ಕಾಡ್ಕೋತ ಹೋದ್ರೆ ರೈತ ಹೆಂಗೆ ಬೆಳಿಬೇಕು? ರೈತ ಒಂದು 10 ಎಕರೆ ಹೊಲ ಆಯ್ತು ಒಂದು 300 ಟನ್ ಕಬ್ಬು ಬೆಳೆಸ್ಯಾನಂದ್ರೆ ಅದ್ರೊಳಗೆ ಒಂದು 50 ಟನ್ ಬರೀ ಲಗಾಣಿನ ಕೊಡ್ದಕ್ಕೈತಿ ಇವ್ರಿಗೆ. ಒಂದು ಟನ್ನಿಗೆ 300 ರೂಪಾಯಿ ಕೊಡ್ಬೇಕು. ಪಟ್ಟು ಮಾತು ಹೊಳೆ ಇವ್ರಿಗೆ ಬೆಳಿಗ್ಗೆ ಊಟ ನಾಷ್ಟ ಚಾ ಎಲ್ಲ ಕೊಡ್ಬೇಕು. ಎಲ್ಲ ಕೊಟ್ಟು ಮತ್ತು 300 ರೂಪಾಯಿ ಕೊಡ್ಬೇಕು. ಏನು ರೈತ ಏನು ದೇಶಕ್ಕೆ ಅನ್ನ ಹಾಕ್ತಾನೆ ಅಂತೇಳಿ ಅವ್ನು ಹೊಟ್ಟೆ ಉಪವಾಸ ಇಟ್ಕೊಂಡು ಮರ್ಗಿಸ್ಕೊಂಡು ನಿಮಗೂ ಊಟ ಹಾಕ್ತಾನಂದ್ರೆ ಏನು ಐತಲ್ಲ ಅದಕ್ಕೆ ಕಿಮ್ಮತ್ತು ಐತಲ್ಲ. ಏನು ಬರೀ ಆ ಹಡ್ಸಿ ಮಕ್ಕಳು ನೋಡ್ರಿ ಹಂಗೆ ಕಾಯ್ರಿ ಐತವ್ರ ಮಾತು ಹೇಳಿ ನೀವು ನೋಡ್ರಿ ಹಿಂಗೆ ಕಾಡತ್ತೀರಿ ಐತಲ್ಲ ಅಟ ಏನ. ಬಟ್ ರೈತನ ನಾ ಹೇಳ್ದಂಗೆ ಒಂದು ದೊಡ್ಡ ತೆಗೆದ್ಬಿಡ್ರಿ ಬರ್ತು. ನಾವು ಗ್ಯಾಂಗ್ನವರೆಲ್ಲ ಕುಡ್ಕೊರಿ ಒಂದು ದೊಡ್ಡ ತೆಗೆದ್ಬಿಡ್ರಿ. ತೆಗೆದು ನಮ್ಮನ್ನು ಮುಚ್ಚಿಬಿಡ್ರಿ. ಮ್ಯಾಗ ಒಂದು ಆದ್ರೆ ನಾವು ರೈತ ಅಂತೇಳಿ ಒಂದು ಇದನ್ನು ಕಬ್ಬು ನೆಟ್ಟು ಬಿಡ್ರಿ. ಕಬ್ಬಿನ ಸಂಬಂಧ ಇವರೆಲ್ಲ ಸತ್ತಾರ ಅಂತೇಳಿ ಅಟ್ಟು ಮಾಡಿಬಿಡ್ರಿ. ಸುದ್ದ ಆಕೈತದ ಒಂದು ಸಲ್ಕ ಮುಚ್ಚಿಬಿಡ್ರಿ. ಹೊಳ್ಳೆ ಕಾಡೋದ್ರಾಗ ಏನು ಆಡ್ತಾರಲ್ಲ ಮಾತು ಹೊಳ್ಳಿ ನಿಮ್ಮದು ಮುಗಿತನ್ಬಿಟ್ಲೆ ಹೊಳ್ಳೆ ನೀರು ನಾವು ಕಡಕತ್ತಾನ. ಯಾಕಂದ್ರೆ ಬ್ಯಾಸಿಗೆ ಬತ್ತ ಡ್ಯಾಮ್ದವ್ರು ಕಡಕತ್ತಾರ. ಡ್ಯಾಮ್ದವ್ರು ಯಾಕಂದ್ರೆ ನೀರ ಬಿಡೋದಿಲ್ಲ, ಕಬ್ಬು ಒಣಗ್ತೈತಿ ನಮ್ಮದು. ಅವಾಗ ಏನು ಮಾಡೋಣ ನಾವು ಮತ್ತು ಹೊಳ್ಳಿ ಡ್ಯಾಮ್ದವ್ರು ಮುಗಿತನ್ಬಿಟ್ಲೆ ಕರೆಂಟ್ದವ್ರು ಕಡಕತ್ತಾರ. ಕರೆಂಟ್ದವ್ರು ಹೆಂಗಂದ್ರೆ ರಾತ್ರಿ ಕರೆಂಟ್ ಕೊಟ್ಬಿಡ್ತಾರೆ. ರಾತ್ರಿ ಯಾವ ಹೋಗಿ ನೀರು ಹಸವ ಚೇಳ ಹವ ಕಡ್ಸ್ಕೊತ ಯಾವ ಹಸವ. ಈ ಸಲ ಅಟ್ಟು ಕಬ್ಬೆಲ್ಲ ಮತ್ತು ತುರಾಯಿಗಳು ಹಾದೆಲ್ಲ ಲುಕ್ಸಾನ್ ಆಗ್ಯಾವ ಅಟ್ರಾಗ. ಮತ್ತು ಅಥವಾ ನೀವು ಅತಿ ಕಡಕತ್ತ ರೈತಿಗೆ ಏನು ಉಳಿದಿಲ್ಲ, ಏನೇನು ಉಳಿದಿಲ್ಲ. ಅಲ್ಲೇನು ತಂದು ನಿಮಗೆ ಕೊಡೈತೆ, ನಾವೇನು ತೊಗೋದಿಲ್ಲ. ಪಾಳಿ ನಮಗೆ ಒಂದು ಟನ್ನಿಗೆ 3000 ಅಟ್ಟ ಬಿದ್ದಂಗೆ ಆಕೈತೆ. ಮ್ಯಾಗಿನ 300 ರೂಪಾಯಿ ನಿಮಗೆ ಕೊಡ್ಬೇಕಲ್ಲ ಗ್ಯಾಂಗ್ದವ್ರಿಗೆ. ನಮಗೇನು ಉಳಿದೈತಿ ಇಲ್ಲ. ಈ ಸಲ ಎಲ್ಲ ತುರಾಯಿ ಹಾದ ಕಬ್ಬುಗಳೆಲ್ಲ ಪೂರ್ತಿ ಹಳ್ಳ ಹಿಡಿದು ಹೋಗ್ಯಾವ. ಅಥವಾ ನೀವಟ್ಟ 300 ರೂಪಾಯಿ ಅಂತೇಳಿ ನೀವು ಒಂದು ಟನ್ನಿಗೆ 300 ರೂಪಾಯಿ ಅಂತೇಳಿ ಘೋಷಣೆ ಮಾಡ್ಕೊಂಡ್ಬಿಟ್ಟಿರಿ. ನೀವು ಹಾಕಿ ಮುಚ್ಚಿಬಿಟ್ರೆ ನಮ್ಮನ್ನ ಒಂದು ತೆಗದ ಅವನವನ ಸತ್ತು ಹೋಗ್ಬಿಡ್ತು. ಆಮೇಲೆ ಒಂದು ಕಬ್ಬು ತಂದ್ರೆ ನೆಟ್ ಬಿಡಕ್ರಿ. ಇವ್ರ ನಮ್ಮ ದೇಶದ ರೈತರು ಎಲ್ಲ ಕಬ್ಬಿನ ಸಂಬಂಧ ತಮ್ಮ ಜೀವ ಕೊಟ್ಟಾರು. ದೇಶಕ್ಕಾಗಿ ಅನ್ನ ಹಾಕವ್ರ ಈ ಆಯ್ತು ಆಗಿದೆ ಅಂತೇಳಿ ಸುದ್ದಿ ಆಗಿಬಿಡ್ಲಿ. ಮತ್ತೆ ಹೇಳ್ತಾರೆ ದೇಶದ ಬೆನ್ನೆಲುಬು ಅಂತೇಳಿ. ದೇಶದ ಬೆನ್ನೆಲುಬುನ ಬೆನ್ನು ಮುರಿ ಆಯ್ತೀರಿ ನೀವು. ಈಗ ಐತಿ ಕಡ್ಕೋತ ಕಬ್ಬಿನ ಕಾರ್ಖಾನೆಯವ್ರದ್ದು ಆತಂದ್ರೆ ಗ್ಯಾಂಗ್ನವ್ರದ್ದು ಆತಂದ್ರೆ ಕಿನಾಲ್ದವ್ರದ್ದು ಆತದ ಕರೆಂಟ್ದವ್ರದ ಏನು ಐತಲ್ಲ ಅದಕ್ಕೆ. ಕಾಡೋದಂದ್ರೆ ಇಳುತ್ತೆ ಕಡೋದ. ರೈತರು ಈ ದೇಶದಾಗ ಬದುಕಬೇಕು ಬೇಡ ಅನ್ನೋದು ನೀವು ನಿರ್ಧಾರ ಮಾಡಿಬಿಡ್ರಿ. ನಾ ಏನಿಲ್ಲ ಅಷ್ಟು ಮಾಡಿಬಿಡ್ರಿ. ಈ ನಮಗೈತಿ 3300 ರೂಪಾಯಿ ಘೋಷಣೆ ಆಗೈತೆ. ನಮಗೆ ರೈತರಿಗೆ ಒಂದು ಟನ್ ಕಬ್ಬಿಗೆ ಅಥವಾ ಮ್ಯಾಗಿಂದ 300 ರೂಪಾಯಿ ನಿಮ್ಗೆ ಕೊಡೋದು ಫಿಕ್ಸ್ ಆಗೈತಿ. ನೀವು ಫಿಕ್ಸ್ ಮಾಡ್ಕೊಂಡೇ ಬಿಟ್ರಿ. ಈಗ ನಾವು ಎಷ್ಟೋ ಮಂದಿ ನೋಡಿದ್ನು ನೀವು ಫಿಕ್ಸ್ ಮಾಡ್ಕೊಂಡ್ಬಿಟ್ರಿ. ಮಾಡ್ಕೊರಿ ಇರಲಿ. ಈಗ ಹೆಂಗಾದ್ರೂ ಒಂದು ದೊಡ್ಡ ತೆಗೀತಿ ಇಲ್ಲ, ಇನ್ನೊಂದು ಸ್ವಲ್ಪ ದೊಡ್ಡ ತೆಗೆದುಬಿಡ್ರಿ. ಯಾಕಂದ್ರೆ ಎಲ್ಲ ರೈತರು ಬರ್ಬೇಕಲ್ಲ. ಎಲ್ಲ ನಮ್ಮ ರಾಜ್ಯದಾಗ ಎಷ್ಟು ರೈತದಾರಲ್ಲ ಎಲ್ಲರೂ ರೈತರು ಬರ್ಬೇಕು. ಬಂದ ಮೇಲೆ ಅವ್ರನ್ನ ಒಮ್ಮೆ ಸಮಯದಾಗ ಮುಚ್ಚಿಬಿಡ್ರಿ. ಮುಚ್ಚಿ ಮ್ಯಾಗ ಏನಿಲ್ಲ ಕಬ್ಬು ಬಿಟ್ಬಿಡ್ರಿ. ನಮ್ಮ ದೇಶದಾಗ ಎಷ್ಟು ಮಂದಿ ರೈತರಿದ್ರು ಅವ್ರು ಆಯ್ತು ಹೋರಾಟ ಮಾಡಿದ್ರು. ನಾವು ಬಡಿಸಿ ಮಕ್ಕಳ ರೈತರ ಅವ್ರಿಗೇನು ತಿಳಿದಿಲ್ಲ ಅಂತೇಳಿ ಅವ್ರನ್ನ ಗಾವಂಗೆ ಮಾಡಾತು ಅಂತೇಳಿ ನೀವು ಹೇಳಿಬಿಡ್ರಿ. ಅರ್ಥ ಆಕೈತಿ. ಅವಾಗ ಮುಂದಿನ ಪೀಳಿಗೆಗೆ ಹೇಳ್ತಿರ್ತಾರೆ ಎಲ್ಲರೂ. ಸ್ಟೇಟಸ್ ಆತು ಹಾಕ್ತಿರ್ತಾರೆ ರೈತನ ಬೆಳೆಸ್ಬೇಕು ನಮಗೋಸ್ಕರ ಅಲ್ಲ ಮುಂದಿನ ಪೀಳಿಗೆಗೋಸ್ಕರ ಅಂತೇಳಿ. ಈ ಆಯ್ತು ನೀವು ಈಗ ಈ ಪೀಳಿಗೆನ ಈ ಆಯ್ತು ಹಿಂಗೆ ಮಾಡಾಕತ್ರ. ಮುಂದಿನ ಪೀಳಿಗೆ ಅವ್ರು ಒಳ್ಳೆ ಹಿಂಗೆ ಮಾಡ್ತಾರ. ಅದಕ್ಕೆ ನಮ್ಗೆ ಈ ರೈತಕ್ಕೆ ಜೀವನ ಸಾಕಾಗೈತಿ ಹುಡುಗರ್ಯಾ. ಒಂದು ದೊಡ್ಡ ತೆಗ್ಗ ತೆಗೆದುಬಿಟ್ರಿ. ಎಲ್ಲರೂ ಗ್ಯಾಂಗ್ನವ್ರು ಕುಡ್ಕೊಂಡು ದೊಡ್ಡ ತೆಗ್ಗ ತೆಗೆದುಬಿಡ್ರಿ. ಆ ದೊಡ್ಡ ತೆಗ್ನ್ಯಾಗ ಬಂದು ಹಾಕಿ ಮುಚ್ಚಿಬಿಡ್ರಿ ನಮ್ಮನ್ನು.
ಅಲ್ಲಿ ಗುರ್ಲಾಪುರ ಕ್ರಾಸ್ ಅದಾಗ ಎಷ್ಟು ಮಂದಿ ರೈತರು ಕುಡುದಿಲ್ಲ ಎಲ್ಲ ರೈತರು ಬಂದ್ಬಿಡ್ತು ಒಮ್ಮಿಗಕ್ಕೆ ಬರ್ತು ಹೈಕ್ ಮುಚ್ಚಿ ಬಿಡಕ್ರ ಎಲ್ಲ ನಮ್ಮನ್ನು ಶುದ್ಧ ಮಾಡಿ ಬಿಡಕ್ರ ಈ ಸಲ ಎಲ್ಲರೂ ಒಮ್ಮಿಗೆ ಕಾಡತ್ತೀರಿ ಕಾಡ್ರಿ ಭಗವಂತ ನೋಡೋದಿರ್ತಾನ ಒಂದು ಸಲ ನೀವು ಹಟ್ಟಿಗೆ ತಿನ್ನಕ್ಕತ್ರಿ ಅವಾಗ ಗೊತ್ತಾಕೈತಿ ನಿಮ್ಗೆ ಈಗ ನಿಮ್ಗೆ ಮಾಡ್ರಿ ಒಟ್ಟ ನಾ ಹೇದಷ್ಟು ಮಾಡಿಬಿಡ್ರಿ ಒಂದು ದೊಡ್ಡ ತೆಗೆದು ಬಿಡ್ರಿ ಹೈಕ್ ಮುಚ್ಚಿಬಿಡ್ರಿ ನಮ್ಮನ್ನ ನಾವು ಸತ್ತು ಹೋಗ್ಬಿಡ್ತು ಯಾಕಂದ್ರೆ ನಮ್ಗೆ ಸಾಕಾಯ್ತು ಅವನು ಟ್ಯಾಕ್ಟ್ರಿನವ್ರ ಅವಾಗ 10 ವರ್ಷ ಆಯ್ತು ಈಗ 300 ರೂಪಾಯಿ ಹೆಚ್ಚು ಮಾಡಾಕತ್ತ ಓಡಾಡಕೈತಿ ಒಂದು 2 ತಿಂಗಳಾದರೂ ಯಾವೊಬ್ಬ ಸುಳಿ ಮಕ್ಕಳು ಬರಲಿಲ್ಲ ಕೇಳಾಕಮ್ಮಣ್ಣ ರೈತರನ್ನ ಅಲ್ಲಿ ಮತ್ತೆ ಹೀಗೆ ಹೊಳ್ಳಿ ಕರೆಂಟ್ದವ್ರು ಚಲೋ ಮಾಡ್ತಾರೆ ಕರೆಂಟ್ದವ್ರು ಹೆಂಗಂದ್ರೆ ರಾತ್ರಿ ಕರೆಂಟ್ ಕೊಟ್ಟರು ಕರೆಂಟ್ ರಾತ್ರಿ ಕೊಡ್ತಾರೆ ನೀರು ಬಿಡೋದಿಲ್ಲ ನೀರು ಬಿಡ್ಲಿಕ್ಕೆ ಮತ್ತು ಕರೆಂಟ್ ತೊಗೊಂಡು ಏನು ಮುಗ್ಳಾಗ ಇಟ್ಕೋದ ಅದನ್ನು ಕರೆಂಟ್ ತೊಗೊಂಡು ಏನು ಮುಗ್ಳಾಗ ಇಟ್ಕೋದ ಈಗ ಅತಿ ಕಾಡೋದು ಸರಿಯಲ್ಲ ಒಂದು ದೊಡ್ಡ ತೆಗೆದು ಬಿಡ್ರಿ ಹಾಕಿ ಮುಚ್ಚಿಬಿಡ್ರಿ ನಾವು ಬಂದು ಸತ್ತು ಹೋಗ್ಬಿಡ್ತು ಯಾಕಂದ್ರೆ ನಮಗೂ ಸಾಕೈತೆ ರೈತಿಕೆ ಮಾಡಿ ಅವನು ಹಡ ಎಟ್ಟಂತ ರೈತಿಕೆ ಮಾಡೋದ ಬರೇ ನೀವು ತಿಂಗಳಿಗೆ ನಿಮ್ಮದು ಲಗಾನೆ ಅವರಿಗೆ ಪಗಾರ ಮಾಡ್ಲಿಕ್ಕೆ ನೀವು ಹೆಂಗೆ ಬಿಡ್ತಿರಲಿಲ್ಲ ಹಂಗೆ ನಾವು ಬಿಟ್ಬಿಡ್ತು ನಾವು ವರ್ಷ ಇಡೀ ಕಾಯ್ಬೇಕು ನಿಮ್ಗೆ ಆದ್ರೆ ಕಬ್ಬು ಕಳಿಸಿದ ಮ್ಯಾಗ ಕೊಟ್ಟ ಬಿಡ್ತು ನಿಮ್ಗೆ ಲಗಾನೆ ನೀವು ಆದರೂ ನೀವು ರೈತರನ್ನ ಮಣ್ಣು ಕೊಡಾಕತ್ತೀರಿ ಮಣ್ಣು ಕೊಟ್ಟ ಬಿಡ್ರಿ ನಮಗೂ ಸಾಕೈತೆ ಅವನು ನಡ